ಹಾಯ್ ಗೈಸ್, ನಾನು ಪ್ರೀವಿಯಸ್ ವೀಡಿಯೋ ಮಾಡಿ ಹಾಕಿದ್ದಲ್ಲ, ಅದರಲ್ಲಿ ನನ್ನ ಫೇಸೇ ಕಾಣಿಸ್ತಿಲ್ಲ. ಸೊ ದ್ಯಾಟ್ ಐ ಹ್ಯಾವ್ ಟು ಡೂ ಇಟ್ ಅಗೇನ್. ಸೊ ಈಗ ನಾನು ಈ ಚಂಪುಳಿ ಬಗ್ಗೆ ಮಾತಾಡ್ತಾ ಇದ್ದೆ ಮೊದಲು. ಸೊ ಈ ಚಂಪುಳಿ ಏನು ಮಾಡುತ್ತೆ ಅಂದರೆ, ನಿಮ್ಮ ಬಾಯಲ್ಲಿ ಏನಾದರೂ ಅಲ್ಸರ್ ಆಗಿದ್ದರೆ ಅಥವಾ ನಿಮ್ಮ ಬಾಡಿಯಲ್ಲಿ ಏನಾದರೂ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದ್ದರೆ, ಈ ಚಂಪುಳಿ ತಿನ್ನೋದ್ರಿಂದ ನಿಮ್ಮದು ಬಾಡಿನಲ್ಲಿರೋ ಹೀಟ್ನ ಕಡಿಮೆ ಮಾಡುತ್ತೆ. ಸೊ ಇದು ತುಂಬ ದೇಹಕ್ಕೆ ತಂಪು. ಸೊ ದಟ್ ಯು ಕ್ಯಾನ್ ಪ್ಲಕ್ ಇಟ್ ಲೈಕ್ ದಿಸ್ ಆ್ಯಂಡ್ ಯು ಕ್ಯಾನ್ ಇಟ್ ಇಟ್ ಲೈಕ್ ಹಿಂಗೆ ತಿನ್ನೋದು ಅಷ್ಟೇ, ಮತ್ತೇನಿಲ್ಲ. ಏನೇನು ಡಾಕ್ಟರ್ ಹತ್ರ ಹೋಗೋದಂತೆ, ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ಳೋದಂತೆ, ಅದು ಇದು ಯಾಕೆ ಎಷ್ಟೆಲ್ಲ ಕೆಲಸ. ನಿಮ್ಮ ಮನೇಲಿ ಏನಾದರೂ ತೆಂಗಿನಕಾಯಿ ಮರ ಇದೆ, ಇದೆಲ್ಲ ಬೀಳುತ್ತಲ್ಲ, ಚಂಪುಳಿ ಅಂತೀವಿ. ಸೊ ಐ ಡೋಂಟ್ ನೋ ವಾಟ್ ಯು ಕಾಲ್ ಗೈಸ್. ನಾವು ಚಂಪುಳಿ ಅಂತೀವಿ. ಹಿಂಗೆ ತಿನ್ನೋದು ಇದರಲ್ಲಿ ಲೈಕ್ ಚೊಬ್ಬು ಇರುತ್ತಲ್ಲ, ಸಿಕ್ಕೋಗ್ಬಿಟ್ಟು ಚೊಬ್ಬು ಇರುತ್ತಲ್ಲ, ಅದೇ ಹೆಲ್ಪ್ ಮಾಡೋದು. ನಿಮಗೇನಾದರೂ ಅಲ್ಸರ್ ಆ ಥರ ಆಗಿದ್ದರೆ ಈ ಥರ ಚೊಬ್ಬು ಇರೋದು ತಿನ್ನೋದ್ರಿಂದ ಬಾಗಿಲು ಅಲ್ಸರ್ ಬೇಗ ಕಡಿಮೆ ಆಗುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಸ್. ಸಾರಿ, ಇಂಗ್ಲೀಷ್ ತುಂಬ ಕೆಟ್ಟದಾಗಿದೆ, ಸಾರಿ, ತುಂಬ ಚೆನ್ನಾಗಿದೆ. ಸೊ ಯು ಹ್ಯಾವ್ ಟು ಅಡ್ಜಸ್ಟ್. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಎಷ್ಟೇ ಹೇಳೋದು. ಲೈಕ್ ಮಾಡಿ. ಏನೇನಂತಾರೋ ನಂಗೆ ನೆನಪಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಟೈಮಿಂದ ಇಂಪ್ರೂವ್ ಮಾಡ್ಕೋತೀನಿ. ಸೊ ನಂದು ಸ್ಟಾರ್ಟಿಂಗ್ ಸ್ಟೇಜ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹರೇ ಕೃಷ್ಣ.